ಆಯ್ಕೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಮನೆ ಮೂವ್ ಮಾಡ್ತಿರೋದ್ರಿಂದ ಒಂದಷ್ಟು ಸೋಫಾಗಳೆಲ್ಲ ತಗೋಬೇಕು ಅಂತ. ಹೊರಗಡೆ ಅವ್ರಿಗೆ ನಮ್ಮ ಭಾಷೆ ಮಾತಾಡ್ಲಿ ಅಂತಂದು ನಾವು ಫೋರ್ಸ್ ಮಾಡಲ್ಲ. ಬಟ್ ದ ಲೀಸ್ಟ್ ದಟ್ ದೇ ಕ್ಯಾನ್ ಡೂ ರೈಟ್ ಇಸ್ ಕನ್ನಡನ ಕನ್ನಡ ಅಂತ ಹೇಳೋದು. ನಿಮ್ದು ಹಿಂಗೆ ಒಂದು ಆಫೀಸ್ ಮಾಡ್ಕೊಳ್ರಿ. ಪಾಸ್ತಾ ಎಷ್ಟು ಚಿಕ್ಕದಾಗಿದೆ ಅಂತಂದ್ರೆ ಹುಳ ಕಾಣಿಸ್ದಂಗೆ ಕಾಣಿಸ್ತದೆ. ನನಗೆ ಏನಪ್ಪ ಇದು ನೋಡಿದೆ, ಆಮೇಲೆ ಪಾಸ್ತಾ ಅಂತ ಗೊತ್ತಾಯ್ತು. ಇವಾಗ ಇಷ್ಟು ಫುಡ್ ನ ತಗೊಂಡಿದೀವಿ ನಾವು. ಏನಂತಂದ್ರೆ ಅಯ್ಯೋ ಇದಕ್ಕೊಂದು ರೇಟು ಅದಕ್ಕೊಂದು ರೇಟು. ಸಿಟ್ಟು ಬಂದ್ರೆ ಮುಗೀತು. ಅಮ್ಮ ಇವತ್ತೆಲ್ಲೋ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನ. ಎಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೋದು ನಾನು? ಐಕೆ ಬಂದ್ರೆ ದುಡ್ಡು ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಹಂಗೆ ದುಡ್ಡು ಖಾಲಿ ಕೂಡ. ಐಸ್ ಕ್ರೀಮ್ ಅಂದ್ರೆ ನಾಯಿಗಳಿಗೆ ತುಂಬಾ ಇಷ್ಟ. ಹಾಯ್ ಹಲೋ ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಲ್ಲೂ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗ್ಬಿಡಿದೆ. ನಾನು ನಮ್ಮ ಅಪ್ಪಂಗೆ ಅಪ್ಪಾಜಿ ಇದು ಬೇಡ ಬಿಸಾಕ್ರಿ ಅಂತ ಹೇಳ್ತೀನಿ. ನಮ್ಮ ಅಪ್ಪ ಇಲ್ಲ ಅದ್ರ ಫೋಟೋ ಪ್ರಿಂಟ್ ಮಾಡ್ಸ್ಕೊ ಬರ್ತೀನಿ ಇವತ್ತು, ಅದಕ್ಕೆ ಹಾಕಿಡ್ತೀನಿ ಅಂತ ಹೇಳ್ಬಿಟ್ಟು ಕೇಳಂಗೆ ಇಲ್ಲ. ಅಪ್ಪ ಹಳೇದೆಲ್ಲ ಐಟಮ್ಸ್ ಇನ್ನೂ ಹಿಡ್ಕೋಬೇಕು ಅನ್ನೋ ಮನ್ಸು ಅಪ್ಪಂದು. ಅಷ್ಟೆಲ್ಲ ತೆಗಿತಾ ಇದಾರೆ. ನಾನು ಇವಾಗ ಜಿಮ್ಗೆ ಅಂತ ಹೇಳ್ಬಿಟ್ಟು ಹೊಡ್ತಾ ಇದ್ದೀನಿ. ಪೋಕೋ ಜಿಮ್ಮಿಗೆ ಬರ್ತೀನಿ. ಹಾ ಅವಳು ಎಲ್ಲಿಗೆ ಬೇಕಾದ್ರೂ ಬರ್ತಲ್ಲ, ಅವಳನ್ನ ಕರ್ಕೊಂಡು ಹೋಗೋ ರೆಡಿ ಇರ್ಬೇಕಷ್ಟೇ. ಏನು ನೀವ್ ಹಾಕಳ್ರಿ, ಡೈಲಿ ಹಾಕಳ್ರಿ, ರೌಡಿ ತರ ಹಾಕೊಂಡು ಓಡಾಡ್ರಿ. ಇದು ಆರ್ಟಿಫಿಷಿಯಲ್ ಆಕ್ಚುಲಿ. ಸೊ ಇವಾಗ ಫೈನಲಿ ನಾನು ಜಿಮ್ಮಿಗೆ ಬಂದೆ. ಆ್ಯಂಡ್ ಈ ಜಿಮ್ಮಲ್ಲಿ ಮೇ ಬಿ ಇನ್ನೂ ಒಂದು 2-3 ಡೇಸ್ ಅಷ್ಟೇ ಅನ್ಸುತ್ತೆ ವರ್ಕೌಟ್ ಮಾಡೋಕ್ಕಾಗೋದು. 2-3 ಡೇಸ್ ಕೂಡ ಬರೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅವೇ ಬರುತ್ತೋ. ಜಿಮ್ಮು ಫುಲ್ ಖಾಲಿ ಇದೆ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿ ಜನ ಇದ್ದಾರೆ. ಸೊ ನಾನು ನೋಡಿ ಇಲ್ಲಿ ಹೋಗಿ ಓಡಾಡ್ತಿದ್ದೀನಿ. ಇವತ್ತು ಶೂಸ್ ಕೂಡ ಹಾಕಿಲ್ಲ, ಹಂಗೆ ಓಡಾಡ್ತಾ ಇದ್ದೀನಿ. ಸೊ ನನಗೆ ಹೆಂಗೂ ಈ ಜಿಮ್ಮಿಗೆ ಅಷ್ಟು ಬರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಒಂದು ವರ್ಷದ್ದು ಸಬ್ಸ್ಕ್ರಿಪ್ಷನ್ ಬೇರೆ ತೊಗೊಂಡ್ಬಿಟ್ಟಿದ್ದೆ. ಒಂಥರ ವೇಸ್ಟ್ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ಯಾವಾಗಲೂ ಫ್ರೆಂಡ್ಸ್ ಜೊತೆ ಏನಾದ್ರು ಹೋಗ್ಬೇಕಂತ ಅನ್ಸಿದ್ರೆ ನೋಡ್ತೀನಿ. ಬಟ್ ಮೋಸ್ಟ್ಲಿ ಅಲ್ಲೇ ಜಿಮ್ ಇರುತ್ತಲ್ವಲ್ಲ, ಇನ್ಮೇಲೆ ಇರೋ ನೆಸೆಸಿಟಿ ಕೂಡ ಇಲ್ಲ. ಐ ಕ್ಯಾನ್ ಸಿ ಐ ಆಮ್ ಸ್ಟ್ರಗ್ಲಿಂಗ್ ಫ್ರಮ್ ಸಕ್ಸಸ್. ಪ್ಲೀಸ್ ನನಗೆ ಬ್ಯಾಂಗಲ್ ಗಿಫ್ಟ್ ಬಂದಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗೆ ಈ ಥರ ಬ್ಯಾಂಗಲ್ಸ್ ಇಷ್ಟ. ಸೋ ಹ್ಯಾಪಿ. ಲುಕ್ ಅಟ್ ದಿಸ್, ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲ ಫೈನಲಿ ರೆಡಿಯಾಗಿ ಆಯ್ಕೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಮನೆ ಮೂವ್ ಮಾಡ್ತಿರೋದ್ರಿಂದ ಒಂದಷ್ಟು ಸೋಫಾಗಳೆಲ್ಲ ತೊಗೋಬೇಕು ಅಂತ. ಸೊ ಇವತ್ತು ತಗೋತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ವಿಲ್ ಗೆಟ್ ಅನ್ ಐಡಿಯಾ ಯಾವ ಥರ ಮನೆಗೆ ಸೂಟ್ ಆಗೋ ಥರ ತೊಗೋಬೋದು ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಿದ್ರು ಎಲ್ ಶೇಪಲ್ಲಿ ಚೆನ್ನಾಗಾಗುತ್ತೆ ಅಂತ. ಸೊ ನಮ್ಮ ಅಮ್ಮನೂ ಫುಲ್ ರೆಡಿಯಾಗಿ ಹೂವೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ನೋಡಿ. ಇವತ್ತು ಏನು ಸ್ಪೆಷಲ್ಲು? ಸೋತಂಟಿ ಮನೆಯಿಂದ ತಂದಿದ್ದು. ಹೌದಾ ನೋಡಿರಿ, ನಾನು ಅದೇ ಬಂತು ಮೇಲಿಂದ ಬರ್ತಾ ನೋಡಿದೆ ಇಷ್ಟೆಲ್ಲ ಮುಡ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಊರಿಗೆ ಹೋದಾಗ ಆಂಟಿ ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ನಮ್ಮನೇಲಿ ಏನು ಗೊಂಬೆಗಳೆಲ್ಲ ಇತ್ತು ಅದನ್ನು ಯಾರಿಗಾರು ಕೊಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಬ್ಯಾಗಿಗೆ ಆಗಿ ಇಟ್ಕೊಂಡಿದ್ದಾರೆ. ಮನೇಲಿರೋ ಅರ್ಧ ಐಟಮ್ಸ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಮೇ ಬಿ ನನ್ನ ಬಟ್ಟೆಗಳನ್ನೂ ಚೆನ್ನಾಗಿ ತುಂಬ ಅಂದರೆ ಒಂದ್ಸಲ ಹಾಕಿ ಅಥವಾ ಆಗ್ದಲೇ ಇರುವಂಥ ಬಟ್ಟೆಗಳಿರ್ತಾವಲ್ಲ ಅದನ್ನು ಮೇ ಬಿ ಧನುಶ್ರೀ ಕ್ಲಾಸೆಟಲ್ಲಿ ಕಮ್ಮಿ ಪ್ರೈಸಲ್ಲಿ ಸೆಲ್ ಮಾಡ್ಬೋದು. ಇನ್ನರ್ಧ ನಮ್ಮ ರಿಲೇಟಿವ್ಸಲ್ಲಿ ಯಾರಿಗಾರು ಕೊಟ್ಬಿಡ್ಬೋದಲ್ಲಮ್ಮ, ಆ ಥರ ಏನಾದ್ರು ಮಾಡಬೇಕು. ಸೊ ಹಾಗಾಗಿ ಇವಾಗ ಲೆಟ್ಸ್ ಗೋ ಟು ಐಕಿಯಾ ಗೈಸ್. ಈ ಜನನೂ ಬರ್ತಾ ಇದ್ದಾರೆ. ನೆನ್ನೆ ಇದೇ ಶರ್ಟ್ ಹಾಕೊಂಡಿದ್ದೀರಾ? ನೆನ್ನೆ ಅವರು ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟು ಹಾಕೊಳ್ಳೋದು, ಆಮೇಲೆ ಬಿಚ್ಚಿಡೋದು. ಹಂಗಾಗಿ ಸೇಮ್ ರಿಪೀಟ್ ಮಾಡ್ತಾರೆ ಅವ್ರು. ನಮ್ಮ ಥರ ಒಂದು ಹಾಕಿದ ಬಟ್ಟೆ 1 ತಿಂಗಳು ಹಾಕಲ್ಲ ಅನ್ನೋ ಥರ ಏನಿಲ್ಲ ಅವರು. ಸಿಂಪಲ್ ಅವರು. ಆನೆ ಯಾರೇ ಕೊಡ್ತೀರಾ? ಹೌದಾ? ನಿಮ್ಮ ಬೆಡ್ರೂಮ್ಗೆ ಇಟ್ಕೊತೀರಾ? ಯಾಕೆ? ಓಕೆ, ನಮ್ಮ ಅಮ್ಮಂಗೆ ಒಂದು ಗೊಂಬೆ ಬೇಕಂತೆ. ಅವ್ರೊಂದು ಹಿಡ್ಕೊಳ್ಳಿ. ಆಯ್ತು, ಇವಾಗ ಓಡೋಣ. ಅದೇ ಫೈನಲಿ ಐಕಿಯಾ ಪಾರ್ಕಿಂಗಿಗೆ ಬಂದಿದ್ದೀವಿ. ಒಂದೊಂದು ಕಡೆ ಬೆಂಗಳೂರಲ್ಲಿ ರೋಡ್ ಕೂಡ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಕರೆಕ್ಟಾಗಿ ಒಂದು ರೋಡು ಇರಲ್ಲ. ಒಂದೊಂದ್ಸಲ ಒಂದು ಮೇಲೆ ಹೋಗೋ ಥರ ಆಗ್ಬಿಡುತ್ತೆ. ಯಾರೊಬ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತಾ ಏನೋ ವರ್ಕಿಗೆ ಅಂತ ಹೇಳ್ಬಿಟ್ಟು, ಕನ್ನಡನ ಅಥವಾ ಇಂಗ್ಲೀಷ್ ಅಂತೆಲ್ಲ ಹೇಳ್ಬಿಟ್ಟು. ಗೈಸ್ ನಾವು ಹೊರಗಡೆ ಅವ್ರಿಗೆ ನಮ್ಮ ಭಾಷೆ ಮಾತಾಡಲಿ ಅಂತಂದು ನಾವು ಫೋರ್ಸ್ ಮಾಡಲ್ಲ. ಬಟ್ ದ ಲೀಸ್ಟ್ ದಟ್ ದೇ ಕ್ಯಾನ್ ಡೂ ರೈಟ್ ಇಸ್ ಕನ್ನಡನ ಕನ್ನಡ ಅಂತ ಹೇಳೋದು. ಕನ್ನಡ ಅಂತಾರೆ. ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾರೆ. 2-3 ಸಲ ಮಾತಾಡಿದಾಗಲೂ ಸುಮ್ಮನಿದ್ದೆ. ಇನ್ನೊಂದು ಸಲ ಮಾತಾಡಿದಾಗ ಅನ್ನಿಸ್ತು ಹೇಳಬೇಕು ಅಂತ ಹೇಳಿದೆ. ಅದು ಕನ್ನಡ ಅಲ್ಲ, ಕನ್ನಡ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಈ ಥರ ಆಗುತ್ತಾ? ಲೈಕ್ ನಿಮಗೂ ಈ ಥರ ಫೀಲ್ ಆಗುತ್ತಾ? ಇಟ್ಸ್ ಲೈಕ್ ಯು ನೋ ಅಲ್ಲ, ಇಟ್ಸ್ ನಾಟ್ ಎ ವೆರಿ ಡಿಫಿಕಲ್ಟ್ ವರ್ಡ್ ಟು ಪ್ರೊನೌನ್ಸ್ ರೈಟ್. ಪೂರಾ ಕನ್ನಡನೇ ಮಾತಾಡಿ ನಾವು ಯಾರಿಗೂ ಹೇಳ್ತಲ್ಲ. ಬಟ್ ಕನ್ನಡ ಅಂದರೆ ಕೋಪ ಬರುತ್ತೆ. ಇವಾಗ ದೊಡ್ಡ ಲಿಫ್ಟ್ ಮಾಡಿದಾರೆ ನೋಡಿ, ಇಲ್ಲಿ ಹೋಗುವ. ಇದು ಕೆಳಗಡೆ ಇದೆಲ್ಲ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ಸ್ಟೋರೇಜ್ಗೆ. ಇದನ್ನ ಟೇಬಲ್ ತರ ಇಟ್ಬಿಟ್ಟು ಅದಕ್ಕೆ ಮೇ ಬಿ ಹಿಂಗೆಲ್ಲ ನೋಡಿ ಐಟಮ್ಸ್ ಎಲ್ಲ ಇಟ್ಕೋಬಹುದು. ತುಂಬಾ ಚೆನ್ನಾಗಿದೆ ಅನಿಸ್ತು. ಎಸ್ಪೆಷಲಿ ನಿಮಗೆ ಗೊತ್ತಲ್ಲ ನಂಗೆ ವೈಟ್ ಕಲರ್ ಇಷ್ಟ ಆಗುತ್ತೆ ಅಂತ. ಮೇ ಬಿ ಸಮ್ ಡೇ ಐಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್ ಆರ್ ಸಮಥಿಂಗ್ ಬೆಟರ್ ದನ್ ದಿಸ್. ಅಂಡ್ ಈ ಲೈಟಿಂಗ್ಸ್ ಕೂಡ ಚೆನ್ನಾಗಿ ಸೂಟ್ ಆಗ್ತದೆ ಅದಕ್ಕೆ. ಸೊ ಇದ್ರ ಮೇಲೆ ಬಂದು ಕುತ್ಕೊಂಡ್ವಿ. ನಂಗೆ ಆ ಕಲರ್ ಇಷ್ಟ ಆಯ್ತು ಅಂದ್ರೆ ಇದೆಲ್ಲ ಅದು. ಬಟ್ ಇಲ್ಲಿ ಸ್ವಲ್ಪ ಹಾರ್ಡ್ ಅನಿಸ್ತದೆ. ಇನ್ನೂ ಒಂದಷ್ಟು ಮುಂದೆ ಸೋಫಾಗಳನ್ನ ನೋಡೋಣ. ಸೋಫಾಗಳನ್ನ ನಿಮ್ ಜೋಡಿ ನಮ್ ಜೋಡಿ ಗೈಸ್ ನಾನು ಈ ತರ ಒಂದು ಫ್ರೇಮ್ ಮಾಡ್ಸೋಣ ಅಂದ್ರೆ ನಮ್ಮಮ್ಮ ಡೈರೆಕ್ಟ್ ಆಗಿ ನನ್ ಮದ್ವೆ ಟಾಪಿಕ್ ಹೋಗಿ ನಿನ್ ಮದ್ವೆ ಆದಾಗ ಹಂಗ್ ತಗಸ್ಬಿಟ್ಟಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿದಾರೆ. ಐ ರಿಯಲಿ ಲೈಕ್ ದಿಸ್ ಫ್ರೇಮ್. ಮೇ ಬಿ ನಮ್ಮನೆ ಈ ತರದೊಂದು ಮಾಡ್ಸೋಣ. ನಮ್ದೇ ಸ್ವಂತ ಮನೆ ಆಗತ್ತಲ್ಲ ಅವಾಗ. ಅದೊಂಥರ ಗೋಲ್ಡನ್ ಫ್ರೇಮ್ ಚೆನ್ನಾಗಿದೆ ಗೈಸ್. ಹಿಂದೆಗಡೆ ಗ್ರೇ ಕಲರ್ ಇರೋದಕ್ಕೆ ಕರ್ಟನ್ಸ್ ಜೊತೆಗೆ ಚೆನ್ನಾಗಿ ಸೂಟ್ ಆಗ್ತದೆ. ಈ ಟೇಬಲ್ ಚೆನ್ನಾಗಿದೆ ಅಂತ
ನೋಡಿದ್ವಿ. ಬಟ್ ದೆನ್ ಇಲ್ಲಿ ನೋಡಿ, ಇಲ್ಲಿ 42,000 ಹಾಕೋರೆ. ಅಷ್ಟು ಗಟ್ಟಿನೂ ಇಲ್ಲ ಇದು. ಮೇಲ್ಗಡೆ ಚೆನ್ನಾಗಿದೆ ಅಂತ ನೋಡಿದ್ರೆ ಪ್ರೈಸ್ ನೋಡಿ ಎಷ್ಟಿದೆ ಇಲ್ಲಿ, 1 ಲಕ್ಷ ಇದೆ ಬರೀ ಅದೊಂದು ಪೀಸಿಗೆ. ಅಷ್ಟೊಂದು ಬರ್ತಿದ್ಯಾ ಅದು? ಮನೆಗೆ ಈ ತರ ಮಿನಿ ಟೇಬಲ್ ಒಂದು ಬೇಕಿತ್ತು. ಸೊ ಹಾಗಾಗಿ ಯಾವ್ದು ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ. ಇವತ್ತು ತಗೊಳ್ತೀವೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಶಿಫ್ಟ್ ಆದ್ಮೇಲೆ ತಗೊಂಡ್ರೆ ಸ್ವಲ್ಪ ಎತ್ಕೊಂಡು ಹೋಗೋದಕ್ಕೆಲ್ಲ ಚೆನ್ನಾಗಿರುತ್ತಲ್ಲಮ್ಮ. ಇವಾಗ ಇಲ್ಲ ಅಂದ್ರೆ ಮತ್ತೆ ಮೂವರ್ಸ್ ಪ್ಯಾಕರ್ಸ್ ಅವ್ರದ್ದೇನೋ ಡ್ಯಾಮೇಜ್ ಮಾಡೋರ ಕಷ್ಟ ಅಲ್ವಾ. ಹಂಗಾಗಿ ಇದು ಚೆನ್ನಾಗಿತ್ತು, ಬಟ್ ಚೆನ್ನಾಗಿದೆ. 21,000. ಇದು ನೋಡಿ, ಇದಾರು ಸಾಕು. ಇದು 2,990 rupees ಇದೆ. ಬಟ್ ನಮ್ಮಲ್ಲಿ ವೈಟ್ ಸರ್ವೈವ್ ಆಗಲ್ಲ. ಸರ್ವೈವ್ ಮಾಡ್ತೀರಾ? ಅದ್ರ ಬಗ್ಗೆ ಒಂದು ಕವರ್ ಹಾಕಿದ್ರಾಯ್ತು. ಕವರ್ ಹಾಕದ್ ನಾನು ನೋಡಿದೀನಿ, ಗಲೀಜಾದ್ರು ನಾನು ನೋಡಿದೀನಿ. ಇದು ಚೆನ್ನಾಗಿದೆ ನೋಡಿ, ವುಡನ್ ಗ್ಲಾಸ್ ಎಲ್ಲ ಇದೆ. ಇದು ಚೆನ್ನಾಗಿದೆ ನೋಡಮ್ಮ, ಇದೆಲ್ಲ ಟ್ರಾನ್ಸ್ಪರೆಂಟ್. ಇದು ಚೆನ್ನಾಗಿರುತ್ತೆ ನೋಡಿ, ಟ್ರಾನ್ಸ್ಪರೆಂಟ್. ನಂಗೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಅದು ಹೊಸ ಕಲೆಕ್ಷನ್. ಅಂಡ್ ಇಲ್ಲಿ ರ್ಯಾಕ್ 8 ಲಾಕ್ 3 ಅಲ್ಲಿ ಇದೆ. ಇದು ನಿಮಗೂ ಬೇಕಂದ್ರೆ ತಗೊಳ್ಳಿ ಇದನ್ನ, ಅದು ಚೆನ್ನಾಗಿದೆ ಒಂಥರ. ಬಟ್ ಅದೇ ನಮ್ದು ಫುಲ್ ಇಂಟೀರಿಯರ್ ಸೂಟ್ ಆಗೋ ತರದ್ ನಾವು ನೋಡಿ ತಗೋಬೇಕು. ಸುಮ್ನೆ ಯಾವ್ದಾದ್ರು ತಗೊಂಡ್ರೆ ಅದಕ್ಕೆ ಏನು ಪ್ರಾಬ್ಲಮ್ ಆಗೋಗುತ್ತೆ. ಇದು ಚೆನ್ನಾಗಿದೆ ಬಟ್ ಇದಕ್ಕೆ 9,490 ಜಾಸ್ತಿ ಆಯ್ತು ಗೈಸ್. ಈ ಟೇಬಲ್ ನೋಡಿ, ಇದಿಷ್ಟ ಆಯ್ತು ಆಕ್ಚುಲಿ. 10,990 ಇದೆ. ಅಷ್ಟೊಂದು ಕೊಡೋಷ್ಟು ವರ್ತಿಲ್ಲ ಅನಿಸ್ತು ನನಗೆ, ಬರೀ ಅದೊಂದು ಟೇಬಲ್ಗೆ. ಅಂಡ್ ಇದ್ರ ಜೊತೆ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ನೋಡ್ದೆ. ನಮ್ಮ ಅಮ್ಮಂಗ್ ನೋಡಿ ಟೈಲರಿಂಗ್ ಮಷೀನ್ ಇಟ್ಕೊಳಕ್ಕೆ ಮಷೀನ್. ಇದು ಟೇಬಲ್ ಹೆಂಗಿದೆ? ಟೈಲರಿಂಗ್ ಮಷೀನ್ ಎಲ್ಲಿ ಇಟ್ಕೋತೀರಮ್ಮ ಇವಾಗ ಹೋಗೋ ಮನೇಲಿ? ಇದು ನೋಡಿ ಏನ್ ಚೆನ್ನಾಗ್ ಅನಿಸ್ತದೆ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ನೋಡಿದ್ರೆ ಖುಷಿ ಆಗ್ತಾ ಇದೆ. ಏನೋ ಒಂದ್ ಚೆನ್ನಾಗಿ ಸೆಟಪ್ ಮಾಡ್ತಾರೆ ಗೈಸ್. ಸೊ ಅದಕ್ಕೆ ಇವ್ರನ್ನೇನಾದ್ರು ಕರ್ಸ್ಬಿಟ್ಟು ಸೆಟಪ್ ಮಾಡ್ಸೋಣ ಅಂತ ಅನಿಸ್ತದೆ. ವಾಟ್ ಡು ಯು ಸೇ ಗೈಸ್? ಇಲ್ಲಿ ಬರೀ ಒಂದ್ ಟೇಬಲ್ಗೆ 24,990 ಹಾಕಿದ್ದಾರೆ. ಅಂಡ್ ಈ ಚೇರಿಗೆ 6,000 rupees. ಐ ಡೋಂಟ್ ಥಿಂಕ್ ಇಟ್ ಇಸ್ ವರ್ತ್ ಇಟ್. ಇನ್ ಬೇರೆ ಐಟಮ್ಸ್ ಎಲ್ಲ ಬೇಕು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಟೇಬಲ್ ಚೆನ್ನಾಗಿದೆ ಅಂತ ಬಂದೆ. ಇದು 20,000 ಇದಕ್ಕೆ. ಅಷ್ಟೊಂದು ತುಂಬಾ ಸಿಂಪಲ್ ಆಗಿದೆ ಗೈಸ್. ಚಿಕ್ಕದಾಗಿದೆ ಅಂತ ನೋಡ್ದೆ, ಬಟ್ ಅಷ್ಟೊಂದು ಕೊಡಂಗಿಲ್ಲ. ಯಾವ್ದು ನೋಡಿ ಗೈಸ್, ಈ ಟೇಬಲ್ ನೋಡಿ, ಅಲ್ಲಿ ವೈಟ್ ಕಲರ್ ಒಂದು ನೋಡಿದ್ವಲ್ಲ, ಸೊ ಅದೇ ತರ ಇದು ಸೆಟಪ್ ಇದೆ. ಇದಕ್ಕೆ 15,000 ಜಾಸ್ತಿ ಆಯ್ತು. ನಾನು ಈ ತರ ಇಟ್ಕೋಬಹುದು ನೋಡಿ, ಇದು ಚೆನ್ನಾಗಿರುತ್ತೆ ಹಿಂಗಿಟ್ರೆ ಅಲ್ಲಮ್ಮ. ಬಟ್ ಚಿಕ್ಕದಾಯ್ತಲ್ವಾ ಇದನ್ನು? ಸಕ್ಕತ್ ಚಿಕ್ಕದಾಯ್ತು ಗೈಸ್. ಏನು ಪಾತ್ರೆಗಳು ಇಡಕ್ಕಾಗಲ್ಲ ಅಷ್ಟಿದೆ. ನಮ್ಮನ್ನ ಡೈನಿಂಗ್ ಟೇಬಲ್ ಸಾಕಾಗಲ್ಲ ಗೈಸ್. ಈ ಡೈನಿಂಗ್ ಟೇಬಲ್ ತುಂಬಾ ಚೆನ್ನಾಗಿದೆ, ನಂಗೆ ಇದು ಇಷ್ಟ ಆಯ್ತು. ನಮ್ಮ ಅಮ್ಮಂಗೂ ಇಷ್ಟ ಆಯ್ತು ಇದು ಅಲ್ಲಮ್ಮ. ಈ ತರ ತಗೋಬಹುದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. 5 ಚೇರ್ ಕರೆಕ್ಟ್ ಆಗತ್ತೆ ಇದಕ್ಕೆ, 6 ಇಡ್ಬೋದು. ಸೊ ಇದಕ್ ಬಂದ್ಬಿಟ್ಟು 49,000. ಬರೀ ವುಡ್ಡಿಂದು ಗೈಸ್, ಇದು ಮಾರ್ಬಲ್ ಅಲ್ಲ ಇದು. ಇದು ಸ್ಕ್ರಾಚ್ ಆಗುತ್ತಾ? ಸೊ ಗೈಸ್ ಇದು ಬ್ಯಾಂಗ್ಳೂರು. ಇದು ಚೆನ್ನಾಗಿದೆ ಅನಿಸ್ತು. ನಮ್ಮಪ್ಪ ಬೇಡ ಅಂತಾರೆ. ಯಾವ ರಿಜರು ಹೋಗುತ್ತದೆ. ಅದಕ್ಕಿಂತ ಅಲ್ಲಿ ಮಂಜಿನ ಹತ್ರ ಒಂದು ಇದಲ್ಲ, ಮರ ಕಟ್ ಮಾಡ್ತೀವಿ, ಒಂದು ಪೀಸ್ ಇನ್ನೂ ಚೆನ್ನಾಗಿದೆ. ನಂದು ಸ್ಪೂನ್ಸ್ ಮತ್ತೆ ಸೌಟ್ ಗಳೆಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಡ್ರಾರ್ ಅಲ್ಲಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಸ್ಪೂನ್ಸ್ ಎಲ್ಲ. ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಅದೇ ತರ ಇದೆ, ಈ ತರ ತಂದು ಇಡಬಹುದು ವೈಸ್. ಬ್ಲಾಕ್ ಕಲರ್ ಸ್ಪೂನ್ಸ್ ಚೆನ್ನಾಗಿದೆ ನೋಡೋದಕ್ಕೆ. ಇದೇನೋ ಮಿಕ್ಸ್ ಬೆರಿ ಅಂತ ಹೇಳ್ಬಿಟ್ಟು ಜಾಮ್ ಏನೋ ಇದೆ. ಇದೇನ್ ಜಾಮ್ ತಗೊಳ್ಳೋಣ, ಬಿಕಾಸ್ ಆಲ್ ದಿಸ್ ಐಟಮ್ಸ್ ಆರ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್. ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನ ತಗೊಂಡ್ ನೋಡೋಣ, ಟ್ರೈ ಮಾಡೋಣ ಏನಿರುತ್ತೆ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಶುಗರ್ ಕಂಟೆಂಟ್ ಎಷ್ಟಿದೆ ನೋಡುವ. ಶುಗರ್ ತುಂಬಾ ಜಾಸ್ತಿ ಇದೆ, ಆಡೆಡ್ ಶುಗರ್. ಪ್ಲೇಟ್ಸ್ ಗಳು ನೋಡಿ ಚೆನ್ನಾಗಿದೆ ಅಂತ ಅನಿಸ್ತು. ಇಟ್ ಇಸ್ ಆಕ್ಚುಲಿ ಗ್ಲಾಸ್. ನಮ್ಮನೇಲಿ ಹೊಡೆದೋಗುವಂತ ಎಲ್ಲ ಚಾನ್ಸಸ್ ಇದೆ. ಇದು ಮೇ ಬಿ ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನ ತಗೊಂಡ್ ಹೋಗ್ತೀನಿ ಮನೆಗೆ. ಐ ವಿಲ್ ಪ್ರಾಪರ್ಲಿ ಡೆಕೋರೇಟ್ ಎವ್ರಿಥಿಂಗ್ ಗೈಸ್. ಐ ರಿಯಲಿ ಲೈಕ್ ದಿಸ್ ಒನ್. ಸೊ ಗೈಸ್, ದಿಸ್ ಇಸ್ ಸಚ್ ಅ ಕ್ರೇಜಿ ಸೆಟಪ್ ಅಂತ ಹೇಳ್ಬೋದು. ಹುಡುಗರಿಗಂತೂ ಸಕಲಾಗಿರುತ್ತೆ, ಎಸ್ಪೆಷಲಿ ಗೇಮ್ ಎಲ್ಲ ಆಡ್ತಾರಲ್ಲ ಅಂತವ್ರಿಗೆ. ಪೂರಾ ಸೆಟಪ್ ನೋಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು. ಹೆಂಗಿದೆ ಚೇರು ಗೈಸ್? ಆ ಚೇರಿಗೆ 23,000. ಅದಕ್ಕೆ ಅಪ್ಪ ಕುತ್ಕೊಂಡು ನೋಡ್ತೀನಿ, ನೋಡ್ತವ್ರೆ. ನಿಮ್ದು ಹಿಂಗೆ ಒಂದ್ ಆಫೀಸ್ ಮಾಡ್ಕೊಳ್ರಿ. ಹಿಂದೆ ಹಾ, ಹಿಂಗ್ ಮಾಡ್ಕೊಂಡು ಕೆಲ್ಸ ಮಾಡೋ ಡೈಲಿ. ಈ IT ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಹಿಂಗೆ ಕುತ್ಕೊಳ್ಳೋದು, ಹಿಂಗೆ 2 ಕಂಪ್ಯೂಟರ್ ಇದ್ ಮಾಡ್ಕೊಂಡು ವರ್ಕ್ ಮಾಡ್ತಾರೆ. ಮೇಲ್ಗಡೆ ನೋಡಿ ಯಾವ್ಯಾವ ತರ ಫೋಟೋಸ್ ಇದೆ ಇಲ್ಲಿ. ಇಲ್ಲಿ ನೋಡಿ, ಇದು ಪಾಸ್ತಾ ಎಷ್ಟು ಚಿಕ್ಕದಾಗಿದೆ ಅಂತಂದ್ರೆ ಹುಳ ಕಾಣಿಸ್ದಂಗ್ ಕಾಣಿಸ್ತದೆ. ನನ್ಗೇನಪ್ಪ ಇದು ನೋಡಿದೆ, ಆಮೇಲೆ ಪಾಸ್ತಾ ಅಂತ ಗೊತ್ತಾಯ್ತು. ಇಟ್ ಈಸ್ ದಟ್ ಮ್ಯಾಕರೋನಿ ಮಾಡ್ತಾರಲ್ಲ, ಆ ತರ ಮಿನಿ ಮ್ಯಾಕರೋನಿ ಅಂತ ಹೇಳ್ಬಿಟ್ಟು. ಹೆಂಗಿದೆ? ಐ ಆಮ್ ವೆರಿ ಶಾಕ್ಡ್ ಟು ಸಿ. ಐಕ್ಯದಲ್ಲಿ ಯಾವಾಗಿಂದ ಪಾಸ್ತಾನೆಲ್ಲ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಗೈಸ್? ಗೈಸ್, ದಿಸ್ ಈಸ್ ಮೈ ಡ್ರೀಮ್ ಬೆಡ್ ಅಂತ ಹೇಳ್ಬೋದು. ಡೈಲಿ ಇಂಥ ರೂಮಲ್ಲಿ ಮಲ್ಕೊಳ್ಳೋ ಖುಷಿನೇ ಬೇರೆ. ಚೆನ್ನಾಗಿದೆ ಪಿಲ್ಲೋ ಕವರ್.
ಮೀನ್ ಇಲ್ಲಿ ಇಟ್ಟಿರೋದಕ್ಕೆ ಚೆನ್ನಾಗಿ ಅನಿಸ್ತಿದೆ ಅನ್ಸುತ್ತೆ maybe. ಈ ಸೆಟಪ್ ಮಾಡೋದಕ್ಕೆ ಎಷ್ಟಾಗ್ಬೋದು ವೈಸ್ ಅಲ್ವಾ? ನಿಮ್ ಪ್ರಕಾರ ಸರಿಯಾಗಿ ಬ್ಲೇಡ್ ಹಾಕ್ತಾರೆ ಇದೆಲ್ಲ ಬೇಕು ಅಂತಂದ್ರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ವುಡನ್ ಕೇಸು, ತುಂಬಾ ಕ್ಯೂಟ್ ಅನಿಸ್ತು. ಬಟ್ ನಮ್ಮ ಮನೇಲಿ ಇರೋ ಐಟಮ್ಸ್ ಇಡೋಕ್ ಜಾಗ ಇಲ್ಲ. ಅದರ್ವೈಸ್ ಐ ವುಡ್ ಹ್ಯಾವ್ ರಿಯಲಿ ಟೇಕನ್ ದಿಸ್ ಬಿಕಾಸ್ ಐ ನೋ ಬಿಕಾಸ್ ಐ ಲೈಕ್ ದಿಸ್ ವುಡನ್ ಕೈಂಡ್ ಆಫ್ ಥಿಂಗ್ಸ್ ಸಮಟೈಮ್ಸ್. ಗೈಸ್ ಆಕ್ಚುಲಿ ಇವಾಗ ಏನ್ ಅನಿಸ್ತಿದೆ ಗೊತ್ತಾ, ನಾನು ಮನೆಗೆ ಶಿಫ್ಟ್ ಆದ್ಮೇಲೆ ಐಕ್ಯಾಗ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅನಿಸ್ತಿದೆ. ಬಿಕಾಸ್ ಇವಾಗ ಏನ್ ತಗೋಬೇಕು, ಏನ್ ಬಿಡ್ಬೇಕು, ಮನೆಗೆ ಏನ್ ಸೂಟ್ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಮನೆ ಹೋಗಿ ನೋಡ್ಕೊಂಡ್ ಬಂದ್ರು ನಮ್ಮಮ್ಮ ನೋಡ್ರಿ ಇವಾಗ ಇಲ್ಲಿ ಕುತ್ಕೊಂಡಿದ್ದಾರೆ, ಸಾಕಾಗೋಯ್ತಾ ನೋಡ್ರಿ ಏನೇನು. ನಮ್ಮಮ್ಮ ಆಲ್ರೆಡಿ ಏನು ಪಾತ್ರೆ ಉಜ್ಜೋದು ಎತ್ಕೊಂಡವ್ರೆ. ಈಗ ಹೊಸ ಮನೇಲಿ ಮನೆ ಕೆಲಸ ಬರಲ್ಲ ಅಂತ ಹೇಳ್ಬಿಟ್ಟು 1 ತಿಂಗಳು ಸ್ವಲ್ಪ ನೋಡ್ಬೇಕು ವಯಸ್ಸು. ಅದಾದ್ಮೇಲೆ ಯಾರನ್ನಾರು ಕರ್ಕೋಬೇಕು. ಅಲ್ಲೇ ಅಪಾರ್ಟ್ಮೆಂಟ್ ಯಾರು ಬಂದೇ ಬರ್ತಾರಲ್ವಾ ಅವ್ರು ನೋಡಿ. ಇವಾಗ ಇಲ್ಲೊಂದಷ್ಟು ಫುಡ್ಗಳಿದೆ, ಏನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ. ಇಲ್ಲಿ ಯಾವುದೋ ಒಂದು ಕಾಂಬೋ ಕೂಡ ಇದೆ ಮೀಲ್ ತರ, ಗ್ರೀನ್ ಸಾಲಡ್, ಆನಿಯನ್ ರಿಂಗ್ಸ್, ವೆಜಿಟೇಬಲ್ ಬಿರಿಯಾನಿ ಅಂಡ್ ರೈತ, ರೋಸ್ ಫಲದ ಮತ್ತೆ ಡೇಟ್ಸ್ ಅಂತೆ. ಅದ್ರ ಜೊತೆಗೆ ನಾನು ಇದೊಂದು ಚೀಸ್ ಕೇಕ್ ಕೂಡ ತಗೊಂಡಿದ್ದೀನಿ. ಇನ್ನ ಏನೇನ್ ತಗೋಬೇಕು ಅಂತ ನೋಡ್ಬೇಕು. ನಮ್ಮ ಅಮ್ಮಂಗ್ ಡಿಸೈಡ್ ಮಾಡಕ್ ಬಿಟ್ಬಿಟ್ಟಿದೀನಿ ಏನ್ ಬೇಕು ನೋಡ್ರಿ ಅಂತ. ಹಾ ಕೆಳಕ್ಕೆ ಗೈಸ್ ಇವಾಗ ಇಷ್ಟು ಫುಡ್ ನ ತಗೊಂಡಿದೀವಿ ನಾವು. ಇದನ್ನೆಲ್ಲ ತಿನ್ಬೇಕು ಇವಾಗ. ತಿಂತಿರಲ್ಲಮ್ಮ, ಖಾಲಿ ಮಾಡಿಸ್ಲಿಲ್ಲ ಅಂದ್ರೆ ನೋಡ್ರಿ ಏನ್ ಮಾಡ್ತೀನಿ ಅಂತ. ಎಲ್ಲ ನಿಮ್ ಸೀರೆಗೆ ಹಾಕಟ್ತೀನಿ. ನಮ್ಮ ಅಮ್ಮನ್ ಡೈಲಾಗ್ ಅದು. ಸೊ ಇವಾಗ ಇದನ್ನೆಲ್ಲ ತಿನ್ಬೇಕು ಅಂಡ್ ಮುಂದೆ ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಬೇಕು. ಗೈಸ್ ಫೈನಲಿ ಕಾಫಿ ತಗೊಂಡಾಯ್ತು ನೋಡಿ. ನಾನು ಕ್ಯಾಪಚಿನೋ ತಗೊಂಡಿದ್ದೆ ಆಕ್ಚುಲಿ. ಇವಾಗ ತಗೊಂಡ್ ಹೋಗೋ ಅಪ್ಪ ಅಮ್ಮ ಹತ್ರ. ಅವ್ರು ಅಲ್ಲೆಲ್ಲೋ ಹೋದ್ರು. ಹಾ ಇಲ್ಲಿ ಹೋಗಿದ್ದಾರೆ, ಅವ್ರ ಹತ್ರ ಹೋಗೋಣ. ಐ ಫೀಲ್ ಲೈಕ್ ಐ ಆಮ್ ಹ್ಯಾವಿಂಗ್ ಅ ರಿಯಲಿ ಗುಡ್ ಮೀಲ್ ಟುಡೇ. ಏನಪ್ಪಾಜಿ ಖಾಲಿ ಮಾಡ್ತೀರಾ? ಏನೇನ್ ಖಾಲಿ ಮಾಡ್ತೀರಾ? ನಮ್ಮಪ್ಪ ನೋಡಿ ಕಾಫಿನೂ ಕುಡಿತವ್ರೆ, ಫಲೂದನು ಕುಡಿತವ್ರೆ, ನನ್ ಚೀಸ್ ಕೇಕ್ ಎತ್ಕೊಂಡವ್ರೆ. ಹಾ ಸಕ್ಕರೆ, ಬ್ರೌನ್ ಶುಗರ್ ಅದು, ಅದಕ್ಕೆ ಬ್ರೌನ್ ಕಲರ್ ಇದೆ. ನಮ್ಮಪ್ಪ ಟೆನ್ಷನ್ ಆಗ್ಬಿಟ್ರು ಏನಿದ್ ಬ್ರೌನ್ ಕಲರ್ ಬಂತು ಅಂತ ಹೇಳ್ಬಿಟ್ಟು. ಇದನ್ನ ತಗೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ವಿ. ಅಮ್ಮ ಏನಾಯ್ತು ಹೇಳ್ರಿ, ಜೋರಾಗಿ ಏನಾಯ್ತು ಹೇಳ್ರಿ? ಅಯ್ಯೋ ಇದಕ್ಕೊಂದ್ ರೇಟು ಅದಕ್ಕೊಂದ್ ರೇಟು, ಇವೆರಡಕ್ಕೂ ಸೇರಿಸಿ ನಾವು 250 ರೂಪಾಯಿ ಬೀಳುತ್ತೆ ಅಂತ ಅನ್ಕೊಂಡ್ರೆ ಇದಕ್ಕೊಂದ್ ಪ್ರೈಸು, ಇದಕ್ ಸಪರೇಟ್ ಪ್ರೈಸು. ಇದಕ್ಕೆ ಎಷ್ಟು ಗೊತ್ತಾ? ಇದಕ್ಕೆ 374 ಹಾಕಿದಾರೆ ಬರೀ ಇದಕ್ಕೆ ಕ್ಯಾಪಿಗೆ. ನಮ್ಮಮ್ಮ ಬೇಡ ಅಂತ ಕ್ಯಾಪೆ ಬಿಟ್ಬಿಟ್ಟಿದ್ರು. ನಾನು ಹೋಗ್ಲಿ ತಗೊಳ್ರಿ, ಒಂದೇ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀನಿ. ಅಂಡ್ ಇದನ್ನ ತಗೋತಾ ಇದೀವಿ. ನಡೀರಿ ಗೈಸ್ ನೋಡೋಣ ಇನ್ನೇನಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಈ ಪ್ಲೇಟ್ ಏನಿದೆ ನಂಗೆ ತುಂಬಾ ಇಷ್ಟ ಆಯ್ತು. ಇದು ಆಕ್ಚುಲಿ ಬಂದ್ಬಿಟ್ಟು ಬರೀ 59 rupees ಅಷ್ಟೇ ಅಂತೆ. ಹಾಗಾಗಿ 1/6 ತಗೋತಾ ಇದೀನಿ. ನನಗೆ ಚೆನ್ನಾಗಿರುತ್ತೆ ಇದು. ಗ್ಲಾಸ್ ತಗೊಂಡ್ರೆ ಒಡೆದೋಗುತ್ತೆ. ಪ್ಲಾಸ್ಟಿಕ್ ಆದ್ರೆ ಸ್ವಲ್ಪ ಲಾಂಗ್ ಟೈಮ್ ಬರುತ್ತೆ ಗ್ಲಾಸ್ಗಿಂತ. ನಮ್ಮಮ್ಮ ಹೊಡೆದಾಕೋದ್ರಲ್ಲಿ ಎಕ್ಸ್ಪರ್ಟ್. ಸಿಟ್ಟು ಬಂದ್ರೆ ಮುಗೀತು. ನಾನಾದ್ರೂ ಓಕೆ, ನಮ್ಮಮ್ಮ ನೆಕ್ಸ್ಟ್ ಲೆವೆಲ್ ಕೋಪ ಬರುತ್ತೆ. ನಮ್ಮ ಅಪ್ಪನ ಮುಂದೆ ಒಂದ್ಸಲ ಹೊಡೆದಾಕಿದ ನಮ್ಮಮ್ಮ. ಅಪ್ಪಂಗ್ ಹೊಡೆಯಕ್ಕಾಗಲ್ಲ, ಅದಕ್ಕೆ ಪ್ಲೇಟ್ ತೆಗ್ದು ಹೊಡೆದಾಕದು. ಗೊತ್ತು ಬೌಲು ಇದೆ ಗೈಸ್ ಇದ್ರಲ್ಲಿ. ದಿಸ್ ಇಸ್ ಸೋ ನೈಸ್. ಲುಕ್ ಅಟ್ ದಿಸ್ ಗೈಸ್. ಈ ಕಲರ್ ಅಲ್ಲಿ ನೋಡಿದ್ದೆಲ್ಲ ಇಷ್ಟ ಆಗ್ತಾ ಇದೆ. ನಾನು ಯಾವಾಗ್ಲೂ ಹಿಂಗೇನೇನೋ ನೋಡಕ್ ಬರ್ತೀನಿ. ನಾನು ಬರೋದೆಲ್ಲ ಬಂದಾಗ್ಲೆಲ್ಲ ತಗೊಳ್ಳೋದೇನೆ ಬೌಲು. ಐ ಡೋಂಟ್ ನೋ ವೈ ಐ ಟೇಕ್ ಸೋ ಮೆನಿ ಬೌಲ್ಸ್. ಅಲ್ಲೂ ಇದೆ ಚಿಕ್ಕದಿದೆ, ಇದು ಇದೆ, ಇದು ಇದೆ, ಎರಡು ಚೆನ್ನಾಗಿದೆ. ಇದು ಹಿಂಗ್ ಅಗಲ ಇದೆ, ಇದು ಹಿಂಗ್ ಕೆಳಗಡೆಯಿಂದ ಜಾಸ್ತಿ ಇದೆ. ಆಲ್ಮೋಸ್ಟ್ ಸೇಮ್ ಕ್ವಾಂಟಿಟಿನೇ ಕಾಣಿಸುತ್ತೆ ಕಣಮ್ಮ. ಯಾವ್ದು ತಗೋಣ? ಇದೆಷ್ಟಿದೆ? 49 rupees. 49 rupees ಗೈಸ್ ಇದೆ. ನಿಮ್ಗೂ ಬೇಕಂದ್ರೆ ನೀವು ಬಂದ್ ತಗೊಳ್ಳಿ. ದಿಸ್ ಇಸ್ ಅ ನಾನ್ ಪ್ರಮೋಷನಲ್ ವಿಡಿಯೋ. ಐಕೆ ಅವ್ರು ನನಗೆ ಪ್ರಮೋಷನ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಐಕೆ ಅವ್ರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೆಕ್ಸ್ಟ್ ಟೈಮ್ ನನಗೆ ಕೊಲಾಬ್ರೇಷನ್ ಕೊಡಿ ಆಯ್ತಾ? ತುಂಬಾ ಐಟಮ್ಸ್ ತಗೊಳ್ಳೋದಿದೆ ಗೈಸ್. ಐಕೆದಿಂದ ಫ್ರೀ ಆಗಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಸೋ ಫಾರ್ ಇಷ್ಟ ಐಟಮ್ಸ್ ನ ತಗೊಂಡಿದೀವಿ. ಇನ್ನು ಏನೇನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಬಟ್ ದೆನ್ ನನಗೆ ಒಂದ್ ರಿಯಲೈಸ್ ಆಗಿದೆ ಏನಂದ್ರೆ, ನಾನು ಅವಾಗ್ಲೇ ಹೇಳ್ದಂಗೆನೆ ಮನೆಗ್ ಶಿಫ್ಟ್ ಆದ್ಮೇಲೆ ಏನೇನ್ ತಗೋಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇವಾಗ ಸುಮ್ನೆ ಅನ್ವಾಂಟೆಡ್ ಇನ್ವೆಸ್ಟ್ಮೆಂಟ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಒಂದಷ್ಟು ಈ ಪ್ಲೇಟ್ಸ್ ಗಳು ತಗೊಂಡೆ. ಇದು ಬಂದ್ಬಿಟ್ಟು ಗ್ಲಾಸ್ದು, ಮಿಕ್ಕಿದ್ದೆಲ್ಲ ನಾರ್ಮಲ್ ಇದೆ. ಅಂಡ್ ಒಂದಷ್ಟು ಬೆಡ್ ಸ್ಪ್ರೆಡ್ ನ ತಗೊಂಡಿದ್ದೀನಿ. ನಿಮಗೆ ಗೊತ್ತು ನನಗೆ ಬೆಡ್ ಸ್ಪ್ರೆಡ್, ಪಿಲೋ ಕವರ್ಸ್ ಅಂದ್ರೆ ಎಷ್ಟು ಹುಚ್ಚ ಅಂತ ಹೇಳ್ಬಿಟ್ಟು. ಕಂಫರ್ಟರ್ ಇದೆ, ಅದು ಪಿಂಕ್ ಸಾರಿ ರೆಡ್ ಕಲರ್ ಮತ್ತೆ ಬ್ಲೂ 2 ಕಲರ್ ಇದೆ. ಸೊ ಹಾಗಾಗಿ ನನ್ನ ಹತ್ರ ರೆಡ್ ಕಲರ್ ಪಿಲ್ಲೋ ಕವರ್ ಇರ್ಲಿಲ್ಲ, ಹಂಗಾಗಿ ಅದು ತಗೊಂಡೆ. ಪಿಂಕ್ ಇನ್ನ ನಿಮಗೆ ಗೊತ್ತಾ, ನಾನು ಯೂಶಲಿ ತಗೋತೀನಿ. ಅಂಡ್ ಈ ಸಲ ಲೈಟ್ ಕಲರ್ಸ್ ತಗೊಂಡಿದ್ದೀನಿ, ಅಂದ್ರೆ ಫುಲ್ ಪ್ಲೇನ್ ಇರುವಂತದ್ದು. ಮೋಸ್ಟ್ಲಿ ಪಿಂಕ್ ಯೂಸ್ ಮಾಡ್ತೀನಿ, ಲೈಟ್ ಕಲರ್ಸ್ ಯೂಸ್ ಮಾಡ್ತೀನಿ ಬೆಡ್ಗೆ, ಸೊ ದಟ್ ರೂಮ್ ಸ್ವಲ್ಪ ಇನ್ನೂ ಬ್ರೈಟ್ ಆಗ್ಲಿ ಅಂತ ಹೇಳ್ಬಿಟ್ಟು. ನಾನು ಆಗ್ಲೇ ನೋಡಿದ್ದಲ್ಲ ಫ್ರೇಮ್, ಅದೇ ಇದು ತುಂಬಾ ಇಷ್ಟ ಆಯ್ತು ಗೈಸ್. ಇದು ಗೋಲ್ಡನ್ ಫ್ರೇಮ್. ಇದಕ್ಕೆ ಬಂದ್ಬಿಟ್ಟು 1590 rupees. ಬಟ್ ಅದೇ ಇದಕ್ಕೆ ಫೋಟೋ ತಗೊಂಡ್ ಇಡ್ಕೋಬೇಕು, ಅವಾಗ್ಲೇ ಅದು ಹಾಕಿದ್ರೆ ಚೆನ್ನಾಗ್ ಅನ್ಸೋದು. ಐ ರಿಯಲಿ ಲೈಕ್ ಇಟ್. ಅಂಡ್ ಇಲ್ಲಿ ಆರ್ಟ್ ಫ್ರೇಮ್ಸ್ ತರನು ಮಾಡಿದಾರೆ ನೋಡಿ, ಈ ತರನು ಮಾಡಬಹುದು.
ಈ ತರ ಮಾಡ್ಬಿಟ್ಟು ಸೆಲ್ ಮಾಡ್ಬೋದು, ಏನೇನೆಲ್ಲ ಸೆಲ್ ಮಾಡ್ತಾರೆ ಗೈಸ್. ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ. ಗೈಸ್ ಇಲ್ಲಿ ಫುಲ್ ರಕ್ ತರ ಕಾಣಿಸ್ತದಲ್ವಾ, ಸೊ ಅದ್ರಲ್ಲಿ ಈ ಆರೆಂಜ್ ಕಲರ್ ನ ನಮ್ಮ ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ತಗೋತಾ ಇದೀವಿ. ಬಿಕಾಸ್ ಇದು ಅಲ್ಲಿ ವಾಕ್ ಮಾಡ್ಬೇಕಾದ್ರಲ್ಲ ಈ ತರ ಕೆಳಗಡೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಅಮ್ಮ ಕೊಳೆ ಆಗತ್ತೆ, ಹೆಂಗ್ ತೊಳೆದು ಏನು ಅಂತ ಹೇಳ್ತಿದ್ರು, ಅದನ್ನ ಆಮೇಲೆ ಫಿಗರ್ ಔಟ್ ಮಾಡ್ಕೊಳ್ಳೋಣ. ನನ್ ಪ್ರಕಾರ ದಿಸ್ ಇಸ್ ನೈಸ್, ಇದು ಚೆನ್ನಾಗಿರುತ್ತೆ ಅನ್ಕೋತೀನಿ. ಗೈಸ್ ನಮ್ಮಪ್ಪ ಬರಲ್ವಂತೆ, ಹಂಗಾಗಿ ಇಲ್ಲ ಐಕ್ಯದಲ್ಲಿ ಬಿಟ್ಟು ಹೋಗ್ತಾ ಇದೀನಿ ನಮ್ಮಪ್ಪನ. ಅಂಡ್ ಕೆಲಸ ಸಿಕ್ಕಿ ಸಾಕತ್ತೆ, ಇಲ್ಲೇ ಇದ್ಬಿಡ್ತೀನಿ. ಇಲ್ಲೇ ಕೆಲಸ ಸಿಕ್ಕರಿಲ್ಲ ಇರ್ತಾರ. ಏಕೆ? ಊಟ ತಿಂಡಿ ಎಲ್ಲ ಕೊಡ್ಬೇಕಲ್ಲ ಅವ್ರಿಗೆ. ನಮ್ಮ ಅಪ್ಪಂಗೆ ಐಕ್ಯದಲ್ಲಿ ಕೆಲಸ ಬೇಕಂತೆ ಗೈಸ್. ನೋಡಿ ಏನೇನೋ ವಿಷಯಗಳು. ಇವಾಗ ನನ್ಗೆ ಡೈನಿಂಗ್ ಟೇಬಲ್ ಇಷ್ಟ ಆಯ್ತು, ಹೋಗಿ ನೋಡ್ದೆ. ಪ್ರೈಸ್ ನೋಡಿದ ತಕ್ಷಣ ನನ್ಗೆ ಇಷ್ಟನೇ ಹೊರಟೋಯ್ತು ಗೈಸ್. ಅಷ್ಟೊಂದು ವರ್ತಿಲ್ಲ ಅಂತ ಅನಿಸ್ತು. ನಾವೇ ದುಡ್ಡು ಕೊಟ್ಟು ಮಾಡಿಸಿದ್ರೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಅನಿಸ್ತು. ಒಂದೊಂದು ಸ್ವಲ್ಪ ಜಾಸ್ತಿ ಓವರ್ ಪ್ರೈಸ್ ಅಂತ ಅನ್ಸುತ್ತೆ ನನ್ಗೆ. ಹವೆವರ್ ಇವಾಗ ಬಿಲ್ಲಿಂಗ್ ಕೌಂಟರ್ಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಗೈಸ್. ಟೈಮ್ ಕೂಡ ಆಗೋಯ್ತು, ನಾನು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ. ಓಡಾಡಿ ಸಾಕಾಗೋಯ್ತು. ಐಕ್ಯಾಗ ಬಂದ್ರೆ ಗೊತ್ತಲ್ಲ, ನಡೆದು ಅರ್ಧ ಸಾಕಾಗೋಗುತ್ತೆ ಗೈಸ್. ನಮ್ಮ ಅಪ್ಪಂಗೆ ಎಲ್ಲ ಹೋಗ್ತಾ ಇದೀನಿ, ಬರ್ತೀರಾ ಅಂತಂದ್ರೆ ಅಮ್ಮ ಅಂತವ್ರೆ. ಅಮ್ಮನ್ ಬಿಟ್ಟೋಗೋ ಪ್ಲಾನ್ ನಮ್ಮ ಅಪ್ಪಂಗ್ ನೋಡಿ. ಅಮ್ಮನೇಲಿ ಬಿಟ್ಟೋಗೋದಂದ್ರೆ ಬಿಟ್ಟೋಗ್ತಿಲ್ವ ಅಪ್ಪ ನೋಡ್ರಿ ಇವಾಗ ವರ್ಡ್ಸ್ ನೆಲ್ಲ ಟ್ವಿಸ್ಟ್ ಮಾಡ್ತಾರೆ. ಟ್ವಿಸ್ಟ್ ಸೊ ಗೈಸ್ ಇವಾಗ ಇಷ್ಟ ಐಟಮ್ಸ್ ತಗೊಂಡ್ವಿ. ತುಂಬಾ ಯೋಚನೆ ಮಾಡಿ ಬ್ಯಾಗ್ ಬೇಡ ಅಪ್ಪ ನೋಡ್ರಿ ಎಲ್ಲ ಎತ್ಕೋತವ್ರೆ. ಅಮ್ಮ ಇವತ್ತೆಲ್ಲ ಕರ್ಕೊಂಡ್ ಹೋಗ್ತಾ ಇದೀನಿ ನಿಮ್ಮನ್ನ. ಎಲ್ಲಿ ಕರ್ಕೊಂಡ್ ಹೋಗ್ತಾ ಇರ್ಬೋದು ನಾನು? ಇದು ಪಬ್ಬಿಗಲ್ಲ, ಬೇರೆ ಎಲ್ಲ ಕರ್ಕೊಂಡ್ ಹೋಗ್ತಾ ಇದೀನಿ. ಎಲ್ಲಿ ಹೇಳ್ರಿ? ಬೇರೆ ರೆಸ್ಟೋರೆಂಟ್. ನಾನು ಅಲ್ಲಿ ಹೋದಾಗ ನೀವು ಬೈದಿದ್ರಿ ನನ್ಗೆ. ನಾನು ಬಂದಿದ್ದೆ ಜೊತೆಗೆ, ನೀವು ಬಂದಿರ್ಲಿಲ್ಲ ಬಟ್ ಬೈದಿದ್ರಿ. ಒಂದ್ ನಿಮಿಷ, ಹೌದಾ? ಆಮೇಲೆ ಇರ್ರಿ ಮಾತಾಡೋಣ. ಗೈಸ್ ಇಲ್ಲಿ ಗ್ಲಾಸ್ ಇಂದು ನೋಡಿ ಈ ತರ ಪೇಪರ್ ಎಲ್ಲ ಇಟ್ಟಿರ್ತಾರೆ ಇಲ್ಲಿ ಕೆಳಗಡೆ. ಅದನ್ನ ತಗೊಂಡು ಇದರಿಂದ ರ್ಯಾಪ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಸೊ ದಟ್ ಏನು ಏಟ್ ಆಗದೆ ಇರೋಂಗೆ. ಪೇಪರಲ್ಲಿ ಏನು ಏಟ್ ಆಗದಲ್ಲೇ ಇರುತ್ತೆ ಏನಮ್ಮ? ಪೇಪರಲ್ಲಿ ಏನು ಏಟ್ ಆಗದಲ್ಲೇ ಇರುತ್ತೆ? ಏಟ್ ಆಗುತ್ತಾನೆ ಪೇಪರಲ್ಲೂ. ಹಿಂಗ್ ಮಾಡ್ತೀವಲ್ಲ, ಹ್ಮ್. ಸೊ ಗೈಸ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಲ್ಲ. ಸೊ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಅಂತಂದ್ರೆ, ನೀವು ನಾನು ಚಿಕ್ಕ ನಾಯಿಗಳಿದಲ್ವಾ, ಸೊ ಅಲ್ಲಿಗೆ ಹೋಗ್ತಾ ಇರ್ತೀನಿ ಗೊತ್ತಾ, ಟೆಂಪಲ್ ನೈಟ್ ಡ್ರೈವ್ಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಪ್ಪ ಅಮ್ಮಂಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಮ್ಮಮ್ಮ ಯಾವಾಗಲೂ ಫೋನ್ ಮಾಡಿ ಬೈತಿರ್ತಾರೆ, ಇಷ್ಟೊಂದಲ್ಲಿ ಹೊರಗಡೆ ಹೋಗ್ತೀಯಾ ಅಂತ ಹೇಳ್ಬಿಟ್ಟು. ಬಟ್ ಆ ಜಾಗ ತುಂಬ ಪೀಸ್ಫುಲ್ ಅನ್ಸುತ್ತೆ. ಸೊ ಇವತ್ತು ಅವರು ಹೆಂಗೆ ಫೀಲ್ ಮಾಡ್ತಾರೆ ನೋಡೋಣ. ಡೈರೆಕ್ಟಾಗೆ ಹೋಗ್ತೀವಿ ಇವಾಗ ಇಲ್ಲಿಂದ. ಆಮೇಲೆ ಇದನ್ನೆಲ್ಲ ಮನೇಲಿ ಇಟ್ಟರಾಯ್ತು. ಇದೆಲ್ಲ ನೋಡಿ ಗೈಸ್ ಹೆಂಗೆ ಪ್ಯಾಕ್ ಮಾಡೋದು. ಐಕ್ಯಾಗ ಬಂದರೆ ಗೈಸ್ ದುಡ್ಡು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಂಗೆ ದುಡ್ಡು ಖಾಲಿ ಆಗಿಬಿಡ್ತಾನೆ. ಬಜ್ಜಿ ಸಕ್ಕ ದುಡ್ಡು ಖರ್ಚಾಗುತ್ತೆ. ಚಿಕ್ಕ ಪುಟ್ಟ ಐಟಮ್ಸ್ ಅಂತ ಎತ್ಕೋತೀವಿ. ಅರೌಂಡ್ ಟೋಟಲಿ 7 ಅನ್ಕೊಳ್ರಿ. ರೌಂಡ್ ಫಿಗರ್ 7 ಖರ್ಚಾಯ್ತು. ಫೈನಲ್ ಇವಾಗ ಶಾಪಿಂಗ್ ಅಂತೂ ಆಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಇಷ್ಟೊಂದು ಖರ್ಚಾಯ್ತಲ್ಲ ಅನ್ನೋ ಚಿಂತೆ. ನಾನು ಅದಕ್ಕೆ ಹೇಳ್ತಿದ್ದೆ, ಎಲ್ಲೆಲ್ಲೋ ಕಳಿತೀವಿ ಒಂದೊಂದ್ಸಲ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು. ಸಿಚುವೇಶನ್ಸ್ಗಳು ಬರ್ತಿರ್ತವೆ. ಹಂಗಂತ ನಾವು ಬದುಕೋದನ್ನ ನಾವು ಮರ್ತೋಗ್ಬಾರ್ದು, ಬದುಕೋದನ್ನ ಬಿಡಬಾರ್ದು. ಆ್ಯಂಡ್ ತುಂಬ ಜನ ನನಗೆ ಒಂದು ಕಮೆಂಟ್ ಏನು ಹಾಕ್ತೀರಾ ಅಂತಂದರೆ, ರೆಂಟ್ ಕೊಡೋ ಬದಲು ಸ್ವಂತ ಮನೆ ಮಾಡ್ಕೋಬೋದು ಅಂತ. ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕೆ 30 ರಿಂದ 40 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕು. ಆ 30 ರಿಂದ 40 ಲಕ್ಷ ನೀವು ನನ್ನ ಅಕೌಂಟ್ಗೆ ಹಾಕ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀನಿ, ಹೋಗ್ಬಿಟ್ಟು ನಾನು ತಗೋತೀನಿ ಆಯ್ತಾ. ಬಿಕಾಸ್ ಆ 30 ರಿಂದ 40 ಲಕ್ಷ ಆದರೂ ಅರೇಂಜ್ ಮಾಡಬೇಕಲ್ಲ ಗೈಸ್. ನನಗಿನ್ನೂ ಆ ಸ್ಟೇಜ್ ಆಗಿಲ್ಲ. ಇವಾಗಲೇ ಲೋನ್ದು ಕಮಿಟ್ಮೆಂಟ್ ತಲೆ ಮೇಲೆ ತೊಗೊಂಬಿಟ್ರೆ ಇಟ್ಸ್ ಅನದರ್ ಲೆವೆಲ್ ಆಫ್ ಟೆನ್ಷನ್ ಅಂತ ಅನ್ಕೊಳ್ಳಿ. ಅಟ್ಲೀಸ್ಟ್ ಡೌನ್ ಪೇಮೆಂಟ್ ಅವರು ಮಾಡ್ಬೇಕಲ್ವಾ ಗೈಸ್. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಬಿಫೋರ್ ಟೆಲ್ಲಿಂಗ್. ಇಟ್ಸ್ ವೆರಿ ಈಸಿ ಟು ಸೇ ಹಂಗೆ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟೇನೇನು ಖರ್ಚಿರುತ್ತೆ, ಹೆಂಗೆ ಏನು ಎತ್ತ ಅಂತ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೇವ್ ಮಾಡೋದಕ್ಕೆಲ್ಲ. ಐನೋ ನೀವು ನಾನು ಒಳ್ಳೇದಕ್ಕೆ ಸಜೆಸ್ಟ್ ಮಾಡ್ತೀರಾ ಅಂತ, ಬಟ್ ಸಿಚುವೇಶನ್ ಕೂಡ ಇರುತ್ತಲ್ವ ಹಿಂಗೆ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಸ್ವಲ್ಪ ದುಡ್ಡು ಸೇವ್ ಮಾಡಿಕೊಂಡು ಆಮೇಲೆ ಬೈ ಮಾಡಬೇಕು. ಅಟ್ಲೀಸ್ಟ್ ಒಂದು ಹೆಂಗೆ ಅಂತಂದರೆ 30% ಆದ್ರೂ ಡೌನ್ ಪೇಮೆಂಟ್ ಮಾಡಿದ್ರೆ ಒಳ್ಳೇದಿರುತ್ತೆ ಗೈಸ್. ಇಲ್ಲ ಅಂತಂದರೆ ಜೀವನ ಪೂರ್ತಿ ಏನೋ ಪೇ ಮಾಡ್ಕೊಂಡೇ ಇರಬೇಕು ಅಂತಂದ್ರೆ ಅದು ಇನ್ನೊಂಥರ ಪ್ರಾಬ್ಲಮ್. ನನ್ನ ಮೈಂಡಲ್ಲಿ ತುಂಬ ಆಪ್ಷನ್ಸ್ಗಳಿದೆ, ಬಟ್ ಇನ್ನೂ ಏಜ್ ಇದೆ ಗೈಸ್. ಮಾಡೋಣ, ಆರಾಮಾಗಿ ಮಾಡೋಣ. ಅರ್ಜೆಂಟಾಗಿ ಏನೋ ಮಾಡೋಕೆ ಹೋಗಿ ಏನೋ ಮಾಡ್ಕೊಳ್ಳೋದಲ್ಲ. ಸೊ ಹಾಗಾಗಿ ಎಲ್ಲ ಆಗೋ ಟೈಮಿಗೆ ಆಗುತ್ತೆ. ಆ್ಯಂಡ್ ಅದನ್ನು ನಂಬ್ಕೊಂಡು ಮುಂದೆ ಹೋಗಬೇಕು. ಇಷ್ಟೊತ್ತಾದ್ರೂ ಇಷ್ಟು ವೆಹಿಕಲ್ಸ್ಗಳೆಲ್ಲ ಹೋಗ್ತಾ ಇದಾವೆ. ಟೈಮ್ ಎಷ್ಟಾಯ್ತದಮ್ಮ? 10 ಗಂಟೆ ಆಗಿದೆ. 10 ಕಾಲಾಯ್ತು. ಇನ್ನು ನೋಡಿ ಎಷ್ಟು ವೆಹಿಕಲ್ಸ್ಗಳಿದೆ ಇಲ್ಲಿ ರೋಡಲ್ಲಿ. ಇಷ್ಟು ವೆಹಿಕಲ್ಸ್ಗಳು ಓಡ್ತಾವೆ ಬೆಂಗಳೂರಲ್ಲಿ. ನಮ್ಮೂರಲ್ಲಿ 8 ಗಂಟೆಗೆನೆ ವೆಹಿಕಲ್ಸ್ ಕಮ್ಮಿ ಆಗ್ಬಿಡ್ತವೆ ಹಳೆ ಬಿಡಲ್ಲಿ. ಓಡಾಡೋರೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ ಡೈಲಿ ಹಿಂಗೇನೆ ವೆಹಿಕಲ್ಸ್ ಓಡಾಡ್ತಾನೆ ಇರ್ತವೆ. ಇವಾಗ ಆನ್ ದ ವೇ ಡಾಗ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಅನ್ನು ಸಿಕ್ಕರೆ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಕೇಳಕ್ಕೆ. ನೋಡೋಣ ಇಲ್ಲಿ ಕೇಳೋಣ ಇವಾಗ. ಗೈಸ್ ಯೂಶಲಿ ನಮ್ಮ ಪೋಕೋಗೂ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ.
ಇಲ್ಲಿ ಏನಾಯ್ತು ಅಂತಂದರೆ ಬಿಸ್ಕೆಟ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಹಂಗೆ ನಮ್ಮ ಅಪ್ಪನೂ ಐಸ್ ಕ್ರೀಮ್ ತಿಂತೀನಿ ಅಂತಂದರು. ಸೊ ಹಾಗಾಗಿ ನೋಡೋಣ ಇವತ್ತು ಆ ನಾಯಿಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆನ್ ದ ವೇ ಬಿಸ್ಕೆಟ್ ಸಿಕ್ಕಿದ್ರು ಕೂಡ ತೊಗೋತೀನಿ. ಲೆಟ್ಸ್ ಸಿ ಹೆಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇವಾಗ ಇದರಲ್ಲಿ ಐಸ್ ಕ್ರೀಮ್ ಇದೆ ಆ್ಯಂಡ್ ಇದರಲ್ಲಿ ಪಾರ್ಲೆಜಿ ಕೂಡ ತೊಗೊಂಡಿದ್ದೀವಿ. ಈ ಏನೋ ಪ್ಲೇಟ್ ಕೂಡ ತೊಗೊಂಡೆ ಜಸ್ಟ್ ಇನ್ ಕೇಸ್ ಏನಾದರೂ ನೀರು ಹಾಕಿ ನೀರು ಕುಡಿಬೋದು ಅದು ಅಂತ ಹೇಳ್ಬಿಟ್ಟು. ಅಲ್ಲಿ ಕೂಡ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಹೊರಡಬೇಕು ಗೈಸ್. ಲೆಟ್ಸ್ ಗೋ. ಇಲ್ಲೂ ಸ್ಟಾಪ್ ಮಾಡಿದ್ವಿ ಇಲ್ಲೊಂದು ಶಾಪ್ ಹತ್ರ. ಗೈಸ್ ಇದೇ ಸ್ಪಾಟ್ ಅದು. ಯಾವಾಗ್ಲೂ ನಾನು ಒಬ್ಳೆ ಬರ್ತಾ ಇದ್ದೆ. ಇವಾಗ ಅಪ್ಪ ಮತ್ತೆ ಅಮ್ಮನ್ ಕರ್ಕೊಂಡ್ ಬಂದಿದೀವಿ. ಅಮ್ಮಂಗ್ ಜಾಸ್ತಿ ನಾಯಿ ಇಷ್ಟ ನೋಡಿ. ಇದು ಬಂತು. ಇದು ನಾನು ಅವತ್ತು ಎತ್ಕೊಂಡಿದ್ನಲ್ಲ ಅದೇ ಇದು. ಇದನ್ನ ನನ್ ಕಂಡ್ರೆ ತುಂಬಾ ಇಷ್ಟ. ಸೊ ಇದಕ್ಕೆ ಇವತ್ತು ತಿನ್ಸದೇನೆ. ಒಂದೇ ಒಂದಿದೆ ಗೈಸ್ ಇವತ್ತು. ಮಿಕ್ಕಿದ ಇನ್ನೊಂದು ಇನ್ನೆಲ್ಲ ಎಲ್ಲೋ ಇತ್ತು ಮಿಕ್ಕಿದ್ದೆಲ್ಲ. ನೋಡಿ ಈಗ ನೋಡಿ ಇಲ್ಲಿ ಗೈಸ್ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ತಿಂತಾ ಇದೆ ನೋಡಿ. ಐಸ್ ಕ್ರೀಮ್ ಅಂದ್ರೆ ನಾಯಿಗಳಿಗೆ ತುಂಬಾ ಇಷ್ಟ. ಬಾಲ ಆಡ್ಸ್ಕೊಂಡು ತಿಂತಾ ಇದಾವೆ ಗೈಸ್. ನಂಗೆ ನಾಯಿಗಳಿಗೆ ಹಿಂಗ್ ತಿನ್ಸೋದ್ರಲ್ಲಿ ಸಿಗೋ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಮನುಷ್ಯರಿಗೆ ಹೆಲ್ಪ್ ಮಾಡಿದ್ರು ಸಿಗಲ್ಲ ಅನ್ಸುತ್ತೆ ಅಲ್ಲ ಅಮ್ಮ? ಚಿಕ್ಕವಳಿದಾಗ್ಲಿಂದ ನಮ್ಮ ಮನೇಲಿ ಯಾವಾಗ್ಲೂ ಯಾವ್ದು ಒಂದಲ್ಲ ಒಂದ್ ನಾಯಿ ಇರ್ತಾನೆ ಇತ್ತು. ಸೊ ಹಾಗಾಗಿ ಯಾವ್ದ್ರ ಜೊತೆ ಬೆಳ್ಕೊಂಬಂದಿರೋದಲ್ವಾ ಹಂಗಾಗಿ ಇಲ್ಲೇ ಕೊಳ್ಳ ಅಲ್ಲೇನಿದೆ ಅಂತ ನೋಡ್ತಾ ಇದೆ. ಅದು ತಿನ್ನೋದ್ ಬಿಟ್ಬಿಟ್ಟು ಯಾರು ಏನ್ ಮಾಡಿದ್ರು ಗೊತ್ತಿಲ್ಲ. 5 ನಾಯಿ ಇತ್ತು, 4 ನಾಯಿ ಅಷ್ಟೇ ಕಾಣಿಸ್ತಿದೆ. ಅಂಡ್ 2 ನಾಯಿ ತುಂಬಾ ಎದ್ರುಕೊಂಡ್ಬಿಟ್ಟಿದಾವೆ. ಎಷ್ಟು ತಿನ್ಸ್ಬೇಕು ಅಂತಂದ್ರೂ ಬರ್ತಾನೆ ಇಲ್ಲ. ಸಖತ್ ಬೇಜಾರಾಗ್ತದೆ. 2 ನಾಯಿಗಳು ತಿಂತು. ಇನ್ನೊಂದು ಟ್ರೈ ಮಾಡಿದ್ವಿ. ಅಲ್ಲೇ ಕೆಳಗಡೆ ಐಸ್ ಕ್ರೀಮು ಬಿಸ್ಕೆಟ್ ನೀರೆಲ್ಲ ಇಟ್ಟಿದೀವಿ. ಆನ್ ದ ವೇ ಅಷ್ಟೇ ಸಿಕ್ಕಿದ್ ನಮ್ಗೆ. ಸಖತ್ ಇದು ಲಾಸ್ಟ್ ಟೈಮ್ ತುಂಬಾ ಎತ್ಕೊಂಡಿದ್ದೆ ಗೈಸ್. ಇದನ್ನ ಏನಾಯ್ತು ಅಂತ ಗೊತ್ತಿಲ್ಲ. ಸಖತ್ ಎದ್ರುಕೊಂಡ್ಬಿಟ್ಟಿದೆ. ಸೊ ಗೈಸ್ ಇನ್ನೊಂದು ನಾಯಿಗಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಇದೇ ನೆಗದ್ಬಿಟ್ಟು ತಿಂತಾ ಇದೆ. ಅದ ಕಡೆ ಹಂಗೆ ಸೈಡಿಗೆ ಹೋಯ್ತು. ಇವಾಗ ಇದು ಹೋಯ್ತು ನೋಡಿ ಅಲ್ಲಿಗೆ. ಸೈಡಿಂದನೂ ಬಿಡಂಗಿಲ್ಲ. ಒಟ್ನಲ್ಲಿ ಆಯ್ತು ಗೈಸ್. ಯಾವುದೋ ಒಂದು ತಿಂದ್ವಲ್ಲ. ಏನೋ ಆಗಿದೆ ಗೈಸ್ ಇನ್ನೊಂದು ನಾಯಿಗೆ. ಸಖತ್ ಬೇಜಾರಾಗ್ತಿದೆ ನನಗೆ. ಯಾವಾಗ್ಲೂ ಬಂದಾಗ್ಲೂ 5 ನಾಯಿನೂ ಓಡ್ ಬರ್ತಿತ್ತು. ಇನ್ನೆರಡು ಇಲ್ಲಿದಾವೆ ನೋಡಿ. ಇಲ್ಲಿ ಅಡ್ಕೋತಿದ್ದಾವೆ. ಇಲ್ಲೊಂದು ಅಲ್ಲೊಂದು. ದಿಸ್ ಈಸ್ ಲೈಕ್ ಮೈ ಫೇವ್ರೆಟ್ ಸ್ಪಾಟ್ ಅಂತ ಹೇಳಿ ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೂ. ಸೊ 2 ರೀಸನ್. ಒಂದು ನಾಯಿಗಳಿಂದ, ಇನ್ನೊಂದು ಟೆಂಪಲ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿದಾವೆ ಬಚ್ಚೆ ಕ್ಯೂಟ್ ಆಗಿ ಗೈಸ್. ಇಲ್ಲಿ ಟೆಂಪಲ್ ಹತ್ರ ಬಂದ್ವಿ. ಇಲ್ಲೊಂದು ನಾಯಿ ಇದೆ. ಮತ್ತೆ ಆ ಕಡೆ ಒಂದಿತ್ತು. ಸೊ ಇವಾಗ ಅದಕ್ಕೆ ಬಿಸ್ಕೆಟ್ ಹಾಕೋಣ ಅನ್ಕೊಂಡು ಇದೊಂದು ಪ್ಯಾಕ್ ಉಳಿದಿತ್ತು. ಕುಯ್ ಅಂತಿದೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಮಲಗಿದ್ರು ಭಕ್ತರೆಲ್ಲ ಯಾರೋ ಬಂದಿದ್ರು ಅನ್ಸುತ್ತೆ. ಅವಾಗ ಇದು ಮಲ್ಕೊಂಡಿತ್ತು ಅವ್ರ ಜೊತೆ ಚಳಿಯಾಗಿ. ಇವಾಗ ಇವ್ರಿಗೆ ಹಾಕೋಣ ಗೈಸ್. ಇವರೆಲ್ಲ ತುಂಬಾ ಫ್ರೆಂಡ್ಲಿ ಅನಿಸ್ತಾರೆ. ಅದ್ಯಾವುದೋ ಒಂದು ಮಿಸ್ ಆಯ್ತಲ್ಲ, ಅದ್ರ ಬದಲು ಇದಕ್ಕೆ ತಿನ್ನಿಸ್ತಾ ಇದ್ದೀವಿ. ಫುಲ್ ಖುಷಿ ಆಗ್ಬಿಟ್ಟಿತ್ತು ಇವಾಗ. ಸೊ ಗೈಸ್ ಇಲ್ಲಿ ನೋಡಿ ಆ ನಾಯಿಗಳು ಹೆಂಗ್ ಆಟ ಆಡ್ತಾ ಇದಾವೆ ಅಂತ ಅಮ್ಮನ ಜೊತೆ ಅಪ್ಪನ ಜೊತೆ. ಫುಲ್ ಖುಷಿ ಆಗ್ಬಿಡಿದೆ ಗೈಸ್. ಅದಕ್ಕೆ ಯಾವಾಗ್ಲೂ ಹಿಂಗೆ ಇರ್ತಿದ್ವು. ಮಿಕ್ಕಿದ ಹೇಳಕ್ಕೆ ಏನಾಯ್ತು ಗೊತ್ತಿಲ್ಲ. ನಂಗೆ ಸಖತ್ ಬೇಜಾರಾಗ್ತದೆ. ಹೋಪ್ ದೇ ಆರ್ ಫೈನ್. ಇನ್ನೊಂದು ನಾಯಿ ಎಲ್ಲೋಯ್ತು ಗೊತ್ತಿಲ್ಲ ಗೈಸ್. ಯಾರಾದರೂ ಲಾಸ್ಟ್ ಟೈಮು ನಾವು ಬಂದಾಗ ತುಂಬ ಜನ ಯಾರೋ ಬಂದು ಮಲ್ಕೊಂಡಿದ್ರು. ಯಾರೋ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅದೇ ಬೇಜಾರಲ್ಲಿ ಅದು ಭಯ ಪಟ್ಬಿಟ್ಟು ಯಾರಾದ್ರೂ ಬರ್ತಿಲ್ಲ ಅನ್ಸುತ್ತೆ. ಇಲ್ಲ ಅಂತಂದರೆ ಲಾಸ್ಟ್ ಟೈಮ್ ಒಂದು ತುಂಬ ಕ್ಲೋಸ್ ಇತ್ತು ಗೈಸ್ ನನ್ನ ಜೊತೆ. ಅದು ಬರ್ತಾನೆ ಇಲ್ಲ ಹೊರಗಡೆ. ಬಾಯ್ ಬಿಟ್ಟು ಕೇಳೋ ಮನುಷ್ಯರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಮಾತಾಡೋಕ್ಕಾಗ್ದಲ್ಲೇ ಇರೋವಂಥ ಮೂಕ ಪ್ರಾಣಿಗಳಿಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ತೊಂದರೆ ಮಾಡೋದಕ್ಕೆ ಹೋಗಬೇಡಿ.